ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಹ್ಯಾದ್ರಿ. ನಾನು ಭೂಮಿಕಾ. ಸಾಗರ ಪ್ರಾಂತ್ಯದ ಪ್ರಥಮ ಗಮಕ ಸಮ್ಮೇಳನ 12 ಏಪ್ರಿಲ್ 2026 ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಸ್ವಾನಂದಾಮೃತ ವೇದಿಕೆ ಶ್ರೀ ಶ್ರೀಧರಾಶ್ರಮ ಶ್ರೀ ಕ್ಷೇತ್ರ ವರದಾಪುರ. ಇಂದು ಸಾಗರದಲ್ಲಿ ನಡೆದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಧರ ಸೇವಾ ಮಹಾಮಂಡಲ ಹಾಗೂ ಮಲೆನಾಡು ಗಮಕ ಕಲಾ ಟ್ರಸ್ಟ್ ಅವರ ಆಶ್ರಯದಲ್ಲಿ ಸಾಗರ ಪ್ರಾಂತ್ಯದ ಪ್ರಥಮ ಗಮಕ ಸಮ್ಮೇಳನ ಏಪ್ರಿಲ್ 12ರಂದು ನಡೆಯಲಿದೆ. ಬೆಳಗ್ಗೆ 9ರಿಂದ ಸಂಜೆ 6ರವರೆಗೆ ಸ್ವಾನಂದಾಮೃತ ವೇದಿಕೆ ಶ್ರೀ ಶ್ರೀಧರಾಶ್ರಮ ವರದಾಪುರದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಸಂಗೀತ ಪ್ರೇಮಿಗಳಿಗೆ ಇದು ನೈಪುಣ್ಯ ಬೆಳೆಸುವ ಅಪೂರ್ವ ಅವಕಾಶವಾಗಿದೆ ಎಂದು ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಮಲೆನಾಡು ಗಮಕ ಕಲಾ ಟ್ರಸ್ಟ್ನ ಅಧ್ಯಕ್ಷರಾದ ಕೆಆರ್ ಕೃಷ್ಣಯ್ಯ ಹಾಗೂ ಇತರ ಸದಸ್ಯರು ಪಾಲ್ಗೊಂಡಿದ್ದರು. ಮಲೆನಾಡು ಗಮಕ ಟ್ರಸ್ಟ್ ರಿಜಿಸ್ಟರ್ ಸಾಗರ ವತಿಯಿಂದ ಇವರು ಮಾನ್ಯ ಕೆಆರ್ ಕೃಷ್ಣಯ್ಯ ಅವರು ನಮ್ಮ ಟ್ರಸ್ಟಿನ ಅಧ್ಯಕ್ಷರು. ನಾನು KM ರವೀಂದ್ರ ಕಟ್ಟಿನಕೆರೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಶ್ರೀಯುತ ಜಿ ಯೋಗೀಶ್ ಅವರು ನಮ್ಮ ಟ್ರಸ್ಟಿನ ನಿರ್ದೇಶಕರವರು, ಹಾಗೆ ಶ್ರೀಮತಿ ಭಾರತಿ ಸುದರ್ಶನ್ ಅವರು ಕೂಡ ನಿರ್ದೇಶಕರು. ನಮ್ಮ ಸಂಘದ ವಿವರವಾದ ಮಾಹಿತಿಯನ್ನು ಮತ್ತು ಕಾರ್ಯಕ್ರಮದ ವಿವರಗಳನ್ನು ನಮ್ಮ ಸಂಘದ ಅಧ್ಯಕ್ಷರು ನೀಡುತ್ತಾರೆ. ನಮಗೆ ಸಾಕಷ್ಟು ಪ್ರಚಾರವನ್ನು ನೀಡಿ ಇವರೆಗೂ ಸಹಕರಿಸಿದ್ದೀರಿ. ಮುಂದೆಯೂ ಕೂಡ, ಅದರಲ್ಲಿಯೂ ಪ್ರಮುಖವಾಗಿ ಏಪ್ರಿಲ್ 12ರ ಭಾನುವಾರ ಸಾಗರ ಪ್ರಾಂತ್ಯ ಪ್ರಥಮ ಗಮಕ ಸಮ್ಮೇಳನ ಕುರಿತಾಗಿ ವಿಶೇಷವಾದ ವರದಿ ಮತ್ತು ಮಾಹಿತಿಗಳ ಮೂಲಕ ಜಾಗೃತಿಯನ್ನು ಮೂಡಿಸಬೇಕು, ಗಮಕ ಸಂಘ ಉಳಿಬೇಕು, ಬೆಳೆಯಬೇಕು, ಆ ಮೂಲಕ ಒಂದು ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ವಿನಂತಿಸಿಕೊಳ್ತಾ, ಇದರ ವಿವರಗಳನ್ನು ಮತ್ತು ಏನಾದರೂ ಪ್ರಶ್ನೆಗಳಿದ್ದರೆ ಮಾಹಿತಿಗಳನ್ನು ನೀವು ಕೇಳಿ ತಿಳಿಯಬಹುದು. ದಯಮಾಡಿ ಸಹಕರಿಸಿ ಅಂತ ನಮ್ಮ ಟ್ರಸ್ಟಿನ ಪರವಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ನಮಸ್ಕಾರ. ಇಲ್ಲಿ ಆಗಮಿಸಿದಂಥ ಎಲ್ಲ ಪತ್ರಕರ್ತ ಬಾಂಧವರಿಗೆ ಸಂಘದ ಪರವಾಗಿ, ವೈಯಕ್ತಿಕವಾಗಿ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಈ ಸಮ್ಮೇಳನದಲ್ಲಿ ಮುಖ್ಯ ಮಾತುಗಳನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. 1981ನೇ ಇಸ್ವಿನಲ್ಲಿ ಮಲೆನಾಡು ಗಮಕ ಸಂಘ ಎನ್ನುವ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಹೊಸಬಾಳೆ ಸೀತಾರಾಮರಾಯರು ಈ ಸಂಘವನ್ನು ಸ್ಥಾಪನೆ ಮಾಡಿದ ಮೊದಲ ಅಧ್ಯಕ್ಷ. ಸೀತಾರಾಮರಾಯರ ಜೊತೆಯಲ್ಲಿ ಆಗ ಆಸಕ್ತಿ ಇರ್ತಕ್ಕಂಥದ್ದವರು ಶ್ರೀಯುತ BR ಹಿಮಾಚಾರ್ ಅವರು, ಆಮೇಲೆ ಭಾಸ್ಕರ್ ಭಟ್ರು, ನೀನ ಮಧ್ಯಸ್ಥರು, ಆನಂತರ ಗೋವಿಂದೇವರು, ಕರ್ಸೆ ತಿಮ್ಮಪ್ಪನವರು, BS ಚಂದ್ರಶೇಖರ್ ಅವರು, ಈ ಮುಂತಾದವರೆಲ್ಲ ಸೇರಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ 1981ರಲ್ಲಿ. ಮುಖ್ಯ ಗಮನಿಸಬೇಕಾದಂತಂದ್ರೆ ಕರ್ನಾಟಕ ರಾಜ್ಯ ಮಟ್ಟದ ಪರಿಷತ್ತು ಪ್ರಾರಂಭ ಆದದ್ದು 1982ರಲ್ಲಿ. ಅದಕ್ಕಿಂತ ಒಂದು ವರ್ಷ ಮೊದಲೇ ಈ ಒಂದು ಸಂಸ್ಥೆ ಪ್ರಾರಂಭ ಆಯಿತು. ಅಂದಿನಿಂದ ಇಂದಿನವರೆಗೂ ಕೂಡ ಕನ್ನಡ ಕಾವ್ಯಗಳನ್ನು ಗಮಕದ ಮೂಲಕವಾಗಿ ಜನರಿಗೆ ಪರಿಚಯ ಮಾಡಿಸ್ತಾ ಬಂತು. ಕುಮಾರವ್ಯಾಸ ಭಾರತ ಇರ್ಬೋದು, ಜೈಮಿನಿ ಭಾರತ, ಹರಿಶ್ಚಂದ್ರ ಕಾವ್ಯ, ಪಂಪ ಭಾರತ, ನಳಚರಿತ್ರೆ, ಈ ಮುಂತಾದ ಎಲ್ಲ ಕಾವ್ಯಗಳನ್ನು ಕೂಡ ನಮ್ಮ ಈ ಸಂಘದ ಮೂಲಕವಾಗಿ ಜನರಿಗೆ ನಾವು ಪರಿಚಯ ಮಾಡಿಸ್ತಾ ಬಂದಿದ್ದೇವೆ. ಹೀಗೆ ಪ್ರಾರಂಭವಾದಂಥ ಈ ಸಂಘ ಸ್ವಲ್ಪ ಕೆಲವು ತೊಂದರೆಗಳಿಂದಾಗಿ ಈಗ ಅದನ್ನು 2025 ನಾವು ಅದನ್ನು ಗಮಕ ಮಲೆನಾಡು ಗಮಕದ ಟ್ರಸ್ಟ್ ಎಂಬುದಾಗಿ ಅದನ್ನು ಹೆಸರನ್ನು ಬದಲಾಯಿಸಿ ರಿಜಿಸ್ಟರ್ ಮಾಡಿದ್ದೇವೆ. 2020 ನಮಗೆ 2025 ಅಂದರೆ ಸಂಘ ಅದೇನೆ, ಅದು ಹೆಸರು ಮಾತ್ರ ಬಂದಿದೆ. ಅಂದರೆ ಸಂಘದ ಬಗ್ಗೆ ಟ್ರಸ್ಟ್ ಇರ್ತಕ್ಕಂಥ ಹೆಸರು ಬಂದಿದೆ ಅಷ್ಟೇ. ಕಾರ್ಯಚಟುವಟಿಕೆ ಅದೇ ಮುಂದುವರ್ಕೊಂಡು ಬರ್ತಾ ಇರ್ತಕ್ಕಂಥ. ಈಗ ನಾವು ಈ ನಾಡು 12ನೇ ತಾರೀಕು ಒತ್ತಳಿನಲ್ಲಿ ಅವರ ಸಹಕಾರದೊಂದಿಗೆ ಸಾಗರ ಪ್ರಾಂತ್ಯ ಮಟ್ಟದ ಪ್ರಥಮ ಗಮಕ ಸಮ್ಮೇಳನ ನಡೆಸ್ತಾ ಇದ್ದೀವಿ. ನಾವು ಬೇಕಾದಷ್ಟು ಕಾರ್ಯಕ್ರಮ ನಡೆಸಿದ್ದೇವೆ, ಅಂದರೆ ಸಮ್ಮೇಳನ ನಾವು ಇದುವರೆಗೆ ಮಾಡಿಯೇ ಇದ್ದೀವಿ. ಹಾಗಾಗಿ ಈ ವರ್ಷ ಏನಾದರೂ ಅದನ್ನು ಮಾಡಬೇಕಿರ್ತಕ್ಕಂತಹ ಒಂದು ಆಸಕ್ತಿ ನಮ್ಮಲ್ಲಿ ಹೊಂದಿದೆ. ಹಾಗಾಗಿ ಇದಕ್ಕೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂತಹ ಬೆಂಬಲವಾಗಿ ನಿಂತು ನಿಮಗೆ ಏನು ಬೇಕು ಸಹಕಾರ ಬೇಕು ನಾವೆಲ್ಲವನ್ನು ಕೊಡ್ತೇವೆ ಅಂತ ಹೇಳಿ ನಮಗೆ ಭರವಸೆಯನ್ನು ಕೊಟ್ಟು ನಮ್ಮನ್ನು ಹುರಿದುಂಬಿಸಿದವರು
ವರದಹಳ್ಳಿಯ ಶ್ರೀಧರ ಸೇವಾ ಮಹಾಮಂಡಲ ಅದು ಶ್ರೀಧರ ಆಶ್ರಮ ಅವರ ಒಂದು ಪ್ರೋತ್ಸಾಹ, ಅವರ ಒಂದು ಉತ್ತೇಜನ, ಅವರ ಭರವಸೆಯಿಂದಾಗಿ ನಾವು ಈ ಸಮ್ಮೇಳನ ಹಮ್ಮಿಕೊಳ್ಳಲಿಕ್ಕೆ ನಾವು ಧೈರ್ಯ ಮಾಡಿ. ಯಾಕೆಂದರೆ ಊಟ ವಸತಿ ಮುಂತಾದ ಎಲ್ಲ ಸೌಕರ್ಯವನ್ನು ಕೂಡ ಅವರು ಒದಗಿಸ್ತಾ ಇದ್ದಾರೆ. ಹಾಗೆ ನಮಗೆ ಧೈರ್ಯ ಬಂತು ನಡೆಸ್ಬೋದು ಎಂಬತಕ್ಕಂಥ. ಇನ್ನೊಂದೇನೆಂದರೆ ನಮ್ಮ ಸಂಘ ಅನೇಕ ಕಾರ್ಯಕ್ರಮ ನಡೆಸಿದೆ. ಈ ಎಲ್ಲ ಕಾರ್ಯಗಳ ಬಗ್ಗೆ ನಾನು ಹೇಳಿದೆ. 2006ರಲ್ಲಿ ನಾವು ಈ ಸಂಘದ ರಜತ ಮಹೋತ್ಸವವನ್ನು ನಾವು ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಹಾಗೆ 25 ವರ್ಷಗಳ ಕಾಲ ಸಂಘದ ಅಧ್ಯಕ್ಷರಾಗಿ ಮುನ್ನಡೆಸಿರ್ತಕ್ಕಂಥವರು ಹೊಸಬಳ ಸೀತಾರಾಮಯ್ಯ. 2006ರಲ್ಲಿ ಅವರನ್ನು ನಾವು ಗೌರವಾಧ್ಯಕ್ಷರಾಗಿ ಅವರ ಒಂದು ಹುದ್ದೆಯನ್ನು ನಾವು ಸೃಷ್ಟಿಸಿ ಅವರನ್ನು ಅದರಲ್ಲಿ ನಿಯುಕ್ತಿ ಮಾಡಿದ್ವಿ. ಆಗ ನನ್ನನ್ನು ಕಾರ್ಯಾಧ್ಯಕ್ಷರಾಗಿ ನಾನು ಮಾಡಿದೆ. 2006ರಿಂದ 2022ರವರೆಗೆ ನಾನು ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡಿದೆ. 2022ರಲ್ಲಿ ಶ್ರೀಯುತ ಸೀತಾರಾಮರಾಯ ನಿಧನರಾದ ನಂತರ ನನ್ನನ್ನು ಕಾರ್ಯ ಅಧ್ಯಕ್ಷ ಎಂಬುದಾಗಿ ನಮ್ಮ ಈ ಒಂದು ಸಮಿತಿ ಆರಿಸಿತು. ಹಾಗಾಗಿ ಅಂದಿನಿಂದ ನಾನು ಅಧ್ಯಕ್ಷನಾಗಿ ಮಾಡ್ತಾ ಇದ್ದೇನೆ, ಕೆಲಸ ಮಾಡ್ತಾ ಇದ್ದೇನೆ. ಹಿಂದಿನಿಂದಲೂ ಕೂಡ ನಮಗೆ ಅನೇಕ ರೀತಿ ಕಾವ್ಯಗಳ ಬರೆದಿದ್ದು, ಬೇರೆ ಬೇರೆ ಕಡೆಯಿಂದ ಗಮಕ ಕಲಾವಿದರನ್ನು ಕರೆಸ್ತಕ್ಕಂಥ ಎಲ್ಲ ನಡೀತಾ ಇದೆ. ಮೊದಲು ನಮ್ಮ ಟೌನ್ ಹಾಲ್ನಲ್ಲಿ ಅದಕ್ಕೆ ಅವಕಾಶ ಕೊಡ್ತಿದ್ರು. ಪ್ರಾರಂಭದಲ್ಲಿ ಅಂತೂ ಆಂಜನೇಯ ದೇವಸ್ಥಾನದ ಕಟ್ಟೆ ಮೇಲೆ ಅಲ್ಲಿ ಕೂಡ ನಮ್ಮ ಪ್ರಾರಂಭಗಳಾಗಿತ್ತು. ಆಮೇಲೆ ಶಾರದಾಂಬಾದೇವಿ ದೇವಸ್ಥಾನದಲ್ಲಿ ಆಗಿತ್ತು. ಆಮೇಲೆ ಹೊರದೂರು ದೇವಸ್ಥಾನದಲ್ಲಿ ಅನೇಕ ಕಾರ್ಯಕ್ರಮಗಳಾಗಿದೆ. ಆ ನಂತರ ಟೌನ್ ಹಾಲ್ನಲ್ಲಿ ತುಂಬ ವರ್ಷಗಳು ಆಗಿತ್ತು. ಟೌನ್ ಹಾಲ್ ಸ್ವಲ್ಪ ಆದ ನಂತರ ನಾವು ಶಂಕರ ಮಠಕ್ಕೆ ಅದನ್ನು ಬದಲಾಯಿಸಿದ್ವಿ. ಶಂಕರ ಮಠದ ಧರ್ಮದಶಾಗಿ ಆಗಿದ್ದಂತಹ ತಿಮ್ಮಪ್ಪನವರಾಗಲಿ ಅಥವಾ ಈಗಿನ ನಂತರ ಅಶ್ವಿನಿ ಕುಮಾರ್ ಆಗಲಿ ನಮಗೆ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಕಾರ್ಯಕ್ರಮ ಪ್ರತಿನಿತ್ಯ ಎಡೆಮೆಡೆ ಸಾಗ್ತಾ ಇದೆ. ನಾವು ಪ್ರತಿ ತಿಂಗಳೂ ಕೂಡ ಕಾರ್ಯವನ್ನು ಗಮಕ ಕಾರ್ಯ ನಡೆಸ್ತಾ ಇದ್ದೇವೆ. ಕೆಲವು ವರ್ಷಗಳ ಹಿಂದೆ 24 ತಿಂಗಳು 24 ಸಪ್ತಾಹಗಳ ಮೂಲಕ ಸಮಗ್ರ ಕುಮಾರವ್ಯಾಸ ಭಾರತವನ್ನು ನಡೆಸಿದ್ದೇವೆ. ಆನಂತರ 29 ತಿಂಗಳು 29 ಸಪ್ತಾಹದ ಮೂಲಕವಾಗಿ ನಾವು ಕನ್ನಡ ಭಾಗವತವನ್ನು ನಡೆಸಿದ್ದೇವೆ. 22 ದಿವಸ ಸತತವಾಗಿ ತೊವೆ ರಾಮಾಯಣವನ್ನು ನಾವು ನಡೆಸಿದ್ದೇವೆ. ಆಮೇಲೆ ಹರಿಶ್ಚಂದ್ರ ಕಾವ್ಯ ಮಾಡಿದ್ದೇವೆ, ನಳಚರಿತ್ರೆ ಮಾಡಿದ್ದೇವೆ, ಪಂಪ ಭಾರತ ಮಾಡಿದ್ದೇವೆ, ಅದನ್ನು ಗದಾಯುಧ ಮಾಡಿದ್ದೇವೆ. ಹೀಗೆ ಬೇರೆ ಬೇರೆ ಕಾವ್ಯಗಳನ್ನು ನಾವು ಮಾಡಿದ್ದೇವೆ. ನಾಡಿನ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ವಿದ್ವಾಂಸರು ಗಮನಿಗಳು ಬಂದು ನಮ್ಮನ್ನು ಭಾಗವಹಿಸಿದ್ದೇವೆ ಇರ್ತಕ್ಕಂಥದ್ದು ನಮಗೆ ಸಂತೋಷ ಪಡ್ತಕ್ಕಂಥ. ಹಾಗೆ ಜನರ ಪ್ರೋತ್ಸಾಹವು ಕೂಡ ನಮಗೆ ಚೆನ್ನಾಗಿ ಇತ್ತು ಇರ್ತಕ್ಕಂಥ ನಾವು ಇವತ್ತು ನಾವು ಸ್ಮರಣೆ ಮಾಡ್ತಾ ಇದ್ದೇವೆ, ನೆನಪಿಕೊಳ್ತಾ ಇದ್ದೇವೆ. ಹಾಗಾಗಿ ಅನೇಕ ಜನ ಹಿರಿಯರ ಗೆಟ್ಟಿ ತಿಮ್ಮಕ್ಕ ಇರ್ಬೋದು, ಶ್ರೀ ಗೋಪಾಲಕೃಷ್ಣ ಇರ್ಬೋದು, ಅಂಥವರೆಲ್ಲ ನಮಗೆ ಪ್ರತಿ ಕಾರ್ಯಕ್ರಮಕ್ಕೂ ನಾವು ಸಹಕಾರ ಕೊಡ್ತಾ ಇದ್ದೇವೆ. ಹಾಗಾಗಿ ಆ ರೀತಿಯಲ್ಲಿ ನಮ್ಮ ಒಂದು ಕಾರ್ಯಕ್ರಮ ಉತ್ತೇಜನದಿಂದ ಇದು ನಡ್ಕೊಂಡು ಬಂದಿರ್ತಕ್ಕಂಥ. ನಾವು ಈಗ ಏನಾದರೂ ಸ್ವಲ್ಪ ನೆನಪಿರ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಯೋಚನೆ ನಮ್ಮಲ್ಲಿ ಬಂದಾಗ ಏನು ಮಾಡಬಹುದು ಯೋಚಿಸಿದಾಗ ನಾವು ಗಮಕ ಸಮ್ಮೇಳನ ಮಾಡೋಣ. ಯಾಕೆ ಹಾಗೇ ಇಲ್ಲ, ಇಷ್ಟು ವರ್ಷ ಆಗಿದೆ ಸಂಘ ಪ್ರಾರಂಭ ಆಗಿ, ಸಮ್ಮೇಳನ ನಡೆಸೋಣ ಅಂತಕ್ಕಂಥ ಆ ಸಮ್ಮೇಳನಕ್ಕೆ ಒಂದು ಪ್ರಚೋದನೆಯನ್ನು ಕೊಟ್ಟವರು ವರದಹಳ್ಳಿಯ ಶ್ರೀಧರ ಆಶ್ರಮ. ನೀವು ನಡೆಸಿ ನಾವೆಲ್ಲ ಸಹಕಾರ ಕೊಟ್ಟು ಹೇಳಿದ್ರಿಂದ ನಾವು ಧೈರ್ಯದ ಮುಂದೆ ನುಗ್ಗಿ ಈ ಸಮ್ಮೇಳನವನ್ನು ನಾನು ಹಮ್ಮಿಕೊಂಡಿದ್ದೆ. ಈ ಸಮ್ಮೇಳನಕ್ಕೆ ಯಾರನ್ನು ಸಮ್ಮೇಳನಾಧ್ಯಕ್ಷರಾಗಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಈ ನಮ್ಮ ಪ್ರಾಂತ್ಯದಲ್ಲಿ ವಯೋವೃದ್ಧರಾಗಿರ್ತಕ್ಕಂಥವ್ರು, ನಾವು ವೃದ್ಧರು ಅಂತ ನಾವು ಹೇಳಲಿಕ್ಕೆ ನನಗೆ ಸ್ವಲ್ಪ ಸಂಕೋಚ ಆಗ್ತದೆ. ಯಾಕಂದರೆ 93 ವರ್ಷ ಅವರಿಗೆ, ಆದರೆ ಅವರು ವೃದ್ಧರಾಗಿ ಕಾಣ್ತಾ ಇಲ್ಲ. ಅಂತಹ ಶ್ರೀ ಅಂಚಿ ಎಂ ಆರ್ ಲಕ್ಷ್ಮೀನಾರಾಯಣ ಅವರನ್ನು ನಾವು ಸಮ್ಮೇಳನಾಧ್ಯಕ್ಷರನ್ನಾಗಿ ನಾವು ಮಾಡಿದ್ವಿ. ಅವರು ತುಂಬ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಅವರು ಸುಮಾರು 500ಕ್ಕೂ ಹೆಚ್ಚು ಗಮಕ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಹೊಸಬಳ ಸೀತಾರಾಮರಾಯರು, ಗಾಯತ್ರಿ ನಂಜುಂಡ, ನರಹರಿ, ಯಾರ್ಯಾರ ಜೊತೆಗೆಲ್ಲ ಅವರು ಅನೇಕ 500ಕ್ಕೂ ಹೆಚ್ಚು ಗಮಕ ವ್ಯಾಖ್ಯಾನ ಮಾಡಿದ್ದಾರೆ. ಸಾಮಾನ್ಯ ಏನಾಗಿದೆ ಅಂದರೆ ಅಂಚಿ ಲಕ್ಷ್ಮೀನಾರಾಯಣ ಅಂತಂದರೆ ಅವ್ರು ಎಂ ಆರ್ ಅಂತಂದರೆ ಅವ್ರಿಗೆ ಯಕ್ಷಗಾನದಲ್ಲಿ ಬಹಳ ಹೆಸರುವಾಸಿದ್ದಾರೆ. ದಕ್ಷಿಣ ಕೇಳಿ ತುಂಬ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಯಕ್ಷಗಾನ ಕಲಾವಿದರು. ಹಾಗೆಯೇ ಅವರನ್ನು ಅಧ್ಯಕ್ಷರು ಮಾಡಿದ್ದೇವೆ. ನಂತರ ಅವರ ಸಮ್ಮೇಳನ ಉದ್ಘಾಟನೆ ಮಾಡಲಿಕ್ಕಾಗಿ ಮತ್ತೂರು ಗಮಕ ಗ್ರಾಮ ಅಂತ ಹೆಸರಾಗಿರ್ತಕ್ಕಂಥ ಯುವಕ ಹತ್ತಿರದ ಹೊಸಳ್ಳಿಯಲ್ಲಿರ್ತಕ್ಕಂತಹ ರಾಜಾರಾಮಮೂರ್ತಿ ಅವರನ್ನು ಕೇಳಿಕೊಂಡಿದ್ದಾರೆ. ರಾಜಾರಾಮಮೂರ್ತಿಯವರು ಅವರು ಕುಮಾರವ್ಯಾಸ ಪ್ರಶಸ್ತಿಯನ್ನು ಪಡೆದಿದ್ದಾರೆ.
ಕುಮಾರವ್ಯಾಸ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕ ರಾಜಾರಾಮಮೂರ್ತಿಯವರು ನಾವು ಸಮ್ಮೇಳನಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ಒಪ್ಪಿಕೊಂಡ್ರು. ಅವರು ಮಾಡ್ತಕ್ಕಂಥ ದೊಡ್ಡ ಕೆಲಸ ಅಂತಂದ್ರೆ ಗಮಕಕ್ಕಾಗಿಯೇ ಮೀಸಲಾಗಿರ್ತಕ್ಕಂಥ ಏಕೈಕ ಮಾಸಪತ್ರಿಕೆ. ಇನ್ನೆಲ್ಲೂ ಕೂಡ ಅಂತ ಪತ್ರಿಕೆ ಬರ್ತಾ ಇದೆ. ಗಮಕ ಸಂಪ್ರದಾಯ ಇರ್ತಕ್ಕಂತಹ ಪತ್ರಿಕೆಯನ್ನ ಅವ್ರು ನಡೆಸ್ಕೊಳ್ಬಾರ್ದು. 18 ವರ್ಷಗಳಿಂದ ಅದನ್ನು ನಡ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ತಿಂಗಳು ಆ ಸಂಚಿಕೆ ಬರ್ತಾ ಇದೆ. ಗಮಕಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಬೇಕಾದಷ್ಟು ಅದರಲ್ಲಿ ಬರ್ತಾ ಇದೆ. ಅಂತಹ ರಾಜಾರಾಮಮೂರ್ತಿ ಉದ್ಘಾಟನೆ ಮಾಡಲಿದ್ದಾರೆ. ಆ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಹೊಸಬ ಸಿದ್ದರಾಮಯ್ಯ ಪುತ್ರರಾಗಿರ್ತಕ್ಕಂತಹ ಗಮಕ ಮತ್ತು ಯಕ್ಷಗಾನ ಮುಂತಾದಕ್ಕೆಲ್ಲ ಬಹಳ ಪ್ರೋತ್ಸಾಹ ಕೊಡ್ತಕ್ಕಂಥ ಡಾಕ್ಟರ್ ಎಚ್ ಎಸ್ ಮೋಹನ್ ಅವರು ಅವತ್ತು ಅದರಲ್ಲಿ ಭಾಗಿಯಾಗ್ತಾರೆ. ಆನಂತರ ಶ್ರೀಧರ ಸೇವಾ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂತಹ ಎಂ ಜಿ ಕೃಷ್ಣಮೂರ್ತಿ ಕೂಡ ಅದನ್ನು ಉಪಸ್ಥಿತರಿರ್ತಾರೆ. ಅದು ಇನ್ನೊಂದೇನಾಗಿದೆ ಅಂತಂದ್ರೆ ನಾವು 10-15 ಗಂಟೆಗೆ ಉದ್ಘಾಟನೆಗೆ ಇಟ್ಕೊಂಡ್ರು ಕೂಡ ಅದಕ್ಕಿಂತ ಮುಂಚೆನೆ ಒಂದು ಗಮಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೆ. ಒಂದು 40 ನಿಮಿಷದ ಒಂದು ಗಮಕ ಕಾರ್ಯಕ್ರಮ ನಾರಾಯಣ ಶರ್ಮಾ ಮತ್ತು ಶಂಕರನಾರಾಯಣ ನಡೆಸ್ಕೊಡ್ತಾ ಇದ್ದಾರೆ. ಆ ನಂತರ ಒಂದು ಗಮಕ ದೊಡ್ಡ ಕಾರ್ಯಕ್ರಮ ಅಂದ್ರೆ ನಾವು 1 ಗಂಟೆ 2 ಕಾರ್ಯಕ್ರಮ ಹಾಕೊಂಡಿದ್ದೇವೆ. ಆ ದಿವಸ ಬೆಳಿಗ್ಗೆ ನಮ್ಮ ಕೆಳದಿಯ ಅಮೃತಾ ಜೋಗ್ ಅವರು ವಾಚನ ಮಾಡ್ತಾರೆ. ಅವರಿಗೆ ವ್ಯಾಖ್ಯಾನ ಮಾಡಲಿಕ್ಕೆ ಮೈಸೂರಿನಿಂದ ಡಾಕ್ಟರ್ ಜ್ಯೋತಿಶಂಕರ್ ಬರ್ತಾ ಇದ್ದಾರೆ. ಜ್ಯೋತಿಶಂಕರ್ ಅವರು ಒಳ್ಳೆಯ ವಾಚನಕಾರರು, ಒಳ್ಳೆಯ ವ್ಯಾಖ್ಯಾನಕಾರರು, ಒಳ್ಳೆಯ ಸಂಗೀತಗಾರರು, ತುಂಬಾ ಉತ್ತಮವಾಗಿರ್ತಕ್ಕಂತಹ ವಾಗ್ಮಿಯಾಗಿರ್ತಕ್ಕಂಥವರು. ಅವರು ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಕುಮಾರವ್ಯಾಸ ಭಾರತದ ಸಂಧಾನವು ಸಂಗ್ರಾಮ ಅಂತಕ್ಕಂತಹ ಆ ಒಂದು ಕಥಾಭಾಗವನ್ನು ನಡೆಸಿಕೊಡ್ತಾ ಇದ್ದಾರೆ. ಆಮೇಲೆ ಮಧ್ಯಾಹ್ನದ ನಂತರ ಡಾಕ್ಟರ್ ಸನತ್ ಕುಮಾರ್ ಸೋಮಿಯಾಗಿ ಮತ್ತೂರ್ನವರು MA ಸಂಸ್ಕೃತ ಪದವೀಧರರು, ಗಮಕದ ತುಂಬಾ ಉತ್ತಮವಾದಂತಹ ಗಮಕಿಯಾಗಿರ್ತಕ್ಕಂಥವರು. ಅವರು ವಾಚನ ಮಾಡ್ತಾರೆ. ಅವರಿಗೆ ವ್ಯಾಖ್ಯಾನವನ್ನ ನಮ್ಮ ಸಂಘದವರಾಗಿರ್ತಕ್ಕಂತಹ BT ಅರುಣ ಬೆಂಕವಳ್ಳಿ ಅವರು ನಡೆಸಿಕೊಡ್ತಾ ಇದ್ದಾರೆ. ಅದು ಕೂಡ ಸುದರ್ಶನ ಚಕ್ರವನ್ನು ಗೆದ್ದಂತಹ ಸಂದರ್ಭ ಕುಮಾರವ್ಯಾಸ ಭಾರತದ್ದು ಅದು ನಡೆಸಿಕೊಡ್ತಾ ಇದ್ದಾರೆ. ಆಮೇಲೆ ಒಂದು ಗಮಕ ಗೋಷ್ಠಿ ಅಂದ್ರೆ ಅದು ವಿಚಾರಗೋಷ್ಠಿ ಮಾಡ್ತಾ ಇದ್ದಾರೆ. ಆ ವಿಚಾರಗೋಷ್ಠಿ ಗಮಕಕ್ಕೆ ಸಂಬಂಧ ಹಾಗೆ 1-2 ಪ್ರಬಂಧಗಳಿದ್ದಾವೆ. ಒಂದು ವಾಚನದ ಕುರಿತು ಪ್ರಬಂಧ, ಮತ್ತು ವ್ಯಾಖ್ಯಾನ. ವಾಚನದ ಕುರಿತು ಪ್ರಬಂಧ ಮಂಡಿಸಲಿಕ್ಕೆ ನಮ್ಮ ವಾಚನಕಾರರಾಗಿರ್ತಕ್ಕಂಥ ಶ್ರೀಮತಿ ಸೀತಾಬಾಪುರವನ್ನು ಕೇಳ್ಕೊಂಡಿದ್ದೇವೆ. ಅವರು ಒಪ್ಪಿಕೊಂಡಿದ್ದಾರೆ. ವಾಚನದ ಗತಿಯ ಬಗ್ಗೆ ಅವರು ಮಾಡ್ತಾ ಇದ್ದಾರೆ, ಪ್ರಬಂಧವನ್ನು ಮಂಡಿಸ್ತಾರೆ. ಆನಂತರ ಗೊತ್ತು ಗುರಿ ಅಂತೇಳಿ ಚಿಂತಕರು ಹೆಸರಾಗಿರ್ತಕ್ಕಂಥ ಗಮಕ ವ್ಯಾಖ್ಯಾನಕಾರರಾಗಿರ್ತಕ್ಕಂಥ ದೇವೇಂದ್ರ ಬೆಳೆಯೂರವರನ್ನ ನಾವು ಪ್ರಬಂಧ ಮಂಡನೆ ಮಾಡಿ ಕೇಳ್ಕೊಂಡಿದ್ದೆ. ವ್ಯಾಖ್ಯಾನದ ಬಗ್ಗೆ ಅವರು ಮಾಡ್ತಾ ಇದ್ದಾರೆ. ವ್ಯಾಖ್ಯಾನದ ಗೊತ್ತು ಗುರಿ ಬಗ್ಗೆ ಅವರು ಪ್ರಬಂಧ ಮಂಡನೆ ಮಾಡ್ತಾರೆ. ಈ ವಿಚಾರಗೋಷ್ಠಿಗೆ ಅಧ್ಯಕ್ಷರನ್ನಾಗಿ ಯಾರು ಮಾಡಬೇಕು ಯೋಚನೆ ಮಾಡಿದಾಗ ಒಳ್ಳೆಯ ವಿದ್ವಾಂಸರು, ಯಕ್ಷರ ಬಗ್ಗೆ ತುಂಬಾ ಪರಿಣಿತಿ ಇರ್ತಕ್ಕಂಥವರು ಮತ್ತು ಗಮಕ ವ್ಯಾಖ್ಯಾನವನ್ನು ಮಾಡಿದಂತಹ ಡಾಕ್ಟರ್ GS ಭಟ್ ಅವರನ್ನು ಕೇಳಿಕೊಂಡು ಅವರು ಕೊಂಡಿದ್ದಾರೆ, ಅವರು ವಹಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನೊಂದೇನು ಮಾಡ್ತಿದ್ದೇವೆ ಅಂತಂದ್ರೆ ನಮ್ಮ ಕಲಾವಿದರಿಗೆ ಅವಕಾಶ ಕೊಡಲಿಕ್ಕಾಗಿ 20 ನಿಮಿಷಗಳ ಒಂದು ಗಮಕ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದಕ್ಕೆ ಗಮಕ ವಾಚನ ಮತ್ತು ಕಥಾ ನಿರೂಪಣೆ ಅಂತ ಕೊಟ್ಟಿದ್ದೇವೆ. ಅದರಲ್ಲಿ ಒಂದು 8-10 ಪದ್ಯಗಳನ್ನ ಅವರು ವಾಚನ ಮಾಡ್ತಾರೆ. ಒಂದು 5 ನಿಮಿಷದಲ್ಲಿ ವ್ಯಾಖ್ಯಾನಕಾರ ಅದರ ಕಥೆಯನ್ನು ಹೇಳ್ಬಿಡ್ತಾರೆ. ಅಂಥದ್ರಲ್ಲಿ ಅದಕ್ಕೆ ಸುಕನ್ಯಾ ಭಟ್ ಅವರು, ಆಮೇಲೆ ರಾಮಮೂರ್ತಿ ಅವರು, ಆನಂತರ ಅಶೋಕ್ ಕುಮಾರ್ ಹೆಗ್ಗೋಡ್ ಅವರು, ಆಮೇಲೆ ಡಾಕ್ಟರ್ ಅಶೋಕ್ ಹೊಸಬಾಳೆ ಅವರು, ಆಮೇಲೆ ವಿನಾಯಕ ಕ್ಯಾಸ್ನೂರವರು, ಆಮೇಲೆ ಶ್ರಾವ್ಯ ಸಾಧಕಂತ ವಕೀಲರು, ಅವರೆಲ್ಲ ಅದರಲ್ಲಿ ಭಾಗವಹಿಸ್ತಕ್ಕಂಥವರಿದ್ದಾರೆ. ಆಮೇಲೆ ಸಮಾರಂಭದಲ್ಲಿ ಸಂಜೆ ನಡೀತದೆ. ಆ ಸಮಾರೋಪ ಭಾಷಣ ಮಾಡಲಿಕ್ಕೆ ಗಮಕಕ್ಕೆ ತಮ್ಮ ತುಂಬ ಪ್ರೋತ್ಸಾಹ ಕೊಡ್ತಕ್ಕಂಥ ನಮ್ಮ ಅನೇಕ ಕಾರ್ಯಕ್ರಮಗಳಿಗೆ ಬಂದು ಪ್ರೋತ್ಸಾಹಿಸಿದ ಡಾಕ್ಟರ್ ಶ್ರೀಯುತ TV ಮಂಜುನಾಥ್ ಶೆಟ್ಟರನ್ನ ನಾವು ಕೇಳಿಕೊಂಡ ಒಪ್ಪಿಕೊಂಡಿದ್ದಾರೆ. ಅವರು ಸಮಾರೋಪ ಭಾಷಣ ಮಾಡಲಿಕ್ಕಿದ್ದಾರೆ. ಜೊತೆಗೆ ನಮಗೆ ಸುಮಾರು ವರ್ಷಗಳಿಂದ ಶಂಕರ ಮಠದಲ್ಲಿ